ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೋಜಾ. ಹಾಗೆ ಫ್ರೆಂಡ್ಸ್, ನಾನಿದು ಗುರುವಾರದ ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ತುಂಬಾ ಸಿಂಪಲ್ಲಾಗಿ ರಂಗೋಲಿನೂ ಸಹ ಹಾಕಿದ್ದೀನಿ. ಇವತ್ತಿನ ರಂಗೋಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಂತೇಳಿ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಅಂತೇಳಿ ಟೊಮೊಟೊ ಬಾತ್ ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾ ಈಸಿಯಾಗಿ ರುಚಿಯಾಗಿ ಮಾಡ್ಕೋಬೋದು. ಇದು ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಈ ಥರ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರಿಗೆ ನಾನಿಲ್ಲಿ ಒಂದು 3ರಿಂದ 4 ಸ್ಪೂನಷ್ಟು ಅಡಿಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಈಗ ಫ್ರೆಂಡ್ಸ್, ಇದಕ್ಕೆ ನಾನು ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಒಂದು 3 ಲವಂಗ, ಜೊತೆಗೆ ಮೊಗ್ಗು, ಒಂದೆರಡು ಏಲಕ್ಕಿ, ಸ್ವಲ್ಪ ಚಕ್ಕೆ, ಹಾಗೆ ಫ್ರೆಂಡ್ಸ್, ಪಲಾವ್ ಎಲೆ ಇದ್ದರೆ ಹಾಕೊಳ್ಳಿ. ಒಂದು ಖಾಲಿ ಆಗಿಬಿಟ್ಟಿದೆ ಪಲಾವ್ ಎಲೆ, ಸೊ ತರಿಸ್ಕೋಬೇಕು. ನೀವು ಪಲಾವ್ ಎಲೆನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಈಗ ನಾನು ಇದಿಷ್ಟು ಹಾಕಿದ ನಂತರದಲ್ಲಿ ಒಂದು 2-3 ನಿಮಿಷ ಬಿಟ್ಬಿಟ್ಟು ನಾನು ಇವಾಗ ಟೊಮೊಟೊ ಫ್ರೆಂಡ್ಸ್, ಇದು ಒಂದು 3 ಟೊಮೊಟೊನ ತೊಗೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇವಾಗ ಇದಿಷ್ಟು ಹಾಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ತುಂಬ ಟೈಪ್ಸಲ್ಲಿ ನೀವು ಈ ಟೊಮೊಟೊ ಬಾತನ್ನ ಮಾಡ್ಬೋದು. ಒಬ್ಬೊಬ್ಬರು ಒಂದೊಂದು ಥರ ಟೊಮೊಟೊ ಬಾತನ್ನ ಟ್ರೈ ಮಾಡ್ತಾರೆ. ಟೊಮೊಟೊ ಬಾತನ್ನ ಟ್ರೈ ಮಾಡ್ತಾರೆ. ನಾನು ಈ ರೀತಿ ಮಾಡ್ತೀನಿ. ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಒಂದೊಂದು ಸಲ ಟೊಮೊಟೊನ ರುಬ್ಕೊಳ್ತೀನಿ, ಮಸಾಲೆ ಮತ್ತು ಟೊಮೊಟೊನ ರುಬ್ಕೊಳ್ತೀನಿ. ಆ ಥರ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತೀನಿ. ಒಂದೊಂದು ಸಲಕ್ಕೆ ಒಂದೊಂದು ಥರ ನಾನು ಟೊಮೊಟೊ ಬಾತ್ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀನಿ. ಇವತ್ತು ನಾನು ಸುಮ್ಮನೆ ಕ್ವಿಕ್ಕಾಗಿ ಬೇಗ ಆಗಲಿಕ್ಕೆ, ಈ ವರ್ಕಿಂಗ್ ವುಮೆನ್ಸು ಬ್ಯಾಚುಲರ್ಸ್ಗೆ ಈಸಿ ಆಗಲಿ ಅಂತೇಳಿ ನಾನು ಈ ಥರ ಟೊಮೊಟೊ ಬಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ಕೂಲು, ಕಾಲೇಜು ಮಕ್ಕಳು ಬಾಕ್ಸಿಗೆ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಕೂಡ ತಿನ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಈಗ ಫ್ರೆಂಡ್ಸ್, ನಾವು ಹಾಕಿರುವಂಥ ಟೊಮೊಟೊ ಏನಿದೆಯಲ್ಲ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗೋ ತನಕ ನಾನು ಎಣ್ಣೆಲಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಬೇಗ ಫ್ರೈ ಆಗಬೇಕು, ನಮಗೆ ಟೈಮ್ ಸೇವ್ ಆಗಬೇಕು ಅಂತಂದರೆ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ಕೋಬೋದು. ಉಪ್ಪನ್ನ ಒಂದು 1/4 ಚಮಚದಷ್ಟು ಸೇರಿಸ್ಕೊಂಡ್ವಿ ಅಂದರೆ ಅದು ಬೇಗ ಸ್ಮ್ಯಾಶ್ ಆಗುತ್ತೆ ಟೊಮೊಟೊ. ಅದು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಸಹ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ಈ ಸ್ಟೇಜಲ್ಲಿ ಫ್ರೆಂಡ್ಸ್, ನಾನು ಬಟಾಣಿ ಕಾಳು ಮತ್ತು ಇದು ಸ್ವಲ್ಪ ಬೀನ್ಸ್, ಊರಿಗೆ ಹೋಗೋ ಮುಂಚೆನೇ ತೊಗೊಂಬಂದಿದ್ವಿ ಬೀನ್ಸ್. ಬಟ್ ಅದು ಒಣಗೋಗ್ಬಿಟ್ಟಿತ್ತು ಫ್ರೆಂಡ್ಸ್. ನಮ್ಮನೇಲಿ ಫ್ರಿಡ್ಜ್ ಏನಿಲ್ಲಲ್ಲ, ಸೊ ಹಾಗಾಗಿ ಒಣಗೋಗ್ಬಿಟ್ಟಿತ್ತು. ಸೊ ಅದರಲ್ಲಿ ಕೆಲವೊಂದಿಷ್ಟು ಕಾಳು ಸಿಕ್ಕಿದ್ವು, ಅವನ್ನ ಕಲೆಕ್ಟ್ ಮಾಡಿಕೊಂಡೆ. ಹಾಗೆ ಇನ್ನು ರಾತ್ರಿ ನೆನೆಸಿದಂಥ ಹಸಿ ಬಟಾಣಿ ಕಾಳು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆನೆಸಿರುವಂಥ ಬಟಾಣಿ ಕಾಳು, ನೀವು ಹಸಿ ಬಟಾಣಿ ಕಾಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಟೊಮೊಟೊ ಬಾತು ಅಂತಂದರೆ ಈ ಬಟಾಣಿ ಕಾಳಿದ್ರೇ ಅದಕ್ಕೆ ಒಂದು ಒಳ್ಳೆ ಏನೋ ತಿನ್ನುವಾಗ ಬಾಯಿಗೆ ಬಟಾಣಿ ಕಾಳು ಸಿಗ್ತಾ ಇರುತ್ತೆ, ಟೊಮೊಟೊ ಬಾತು ಚೆನ್ನಾಗಿದೆ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ಬಟಾಣಿ ಕಾಳಿದ್ರೆ ಒಂದು ಬೆಸ್ಟ್ ಆಪ್ಷನು. ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಡು ಕೂಡ ನೀವು ಮಾಡ್ಕೊಳ್ಳಿ. ಆದಷ್ಟು ಬಟಾಣಿ ಕಾಳಿದ್ರೆ ಒಳ್ಳೆಯದು ಟೊಮೊಟೊ ಬಾತಿಗೆ. ಈಗ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ಫ್ರೆಂಡ್ಸ್, ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿಲ್ಲ. ನೀವು ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂತೀವಿ ಅನ್ನೋರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ, ಆಯಿತಾ. ಇಲ್ಲ ನಾವು ಹಸಿಮೆಣ್ಸಿನ್ಕಾಯಿ ಹಾಕಲ್ಲ, ಸ್ಕಿಪ್ ಮಾಡ್ತೀವಿ ಅನ್ನೋರು ಸ್ಕಿಪ್ ಮಾಡಿ ನೀವು ಖಾರದ ಪುಡಿನ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಎಷ್ಟೋ ಜನ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೇಳಿ ಖಾರದ ಪುಡಿನ ತಿನ್ನೋಕ್ಕೆ ಹೋಗಲ್ಲ, ಹಸಿಮೆಣ್ಸಿನ್ಕಾಯಿನ ತಿನ್ನೋಕ್ಕೆ ಹೋಗಲ್ಲ, ಗ್ಯಾಸ್ಟ್ರಿಕ್ಕು ಅಂತೇಳಿ ಎಷ್ಟೋ ಜನ. ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ನೀವು ಕೂಡ ಇರ್ಬೋದೇನೋ, ಗೊತ್ತಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನಮ್ಮ ರಿಲೇಟಿವ್ಸ್ ಆಗಲಿ ನಮ್ಮ ಮನೇಲಿ ಆಗಲಿ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋಕ್ಕೆ ಹೋಗಲ್ಲ, ಜಾಸ್ತಿ ಗ್ಯಾಸ್ಟ್ರಿಕ್ ಅದು ಅನ್ನೋ ಥರ. ಸೊ ಹಾಗಾಗಿ ನಾನು ಖಾರದ ಪುಡಿನ ಬಳಸ್ಕೊಳ್ತಾ ಇದ್ದೀನಿ. ನೀವು ಖಾರದ ಪುಡಿನ ಕೂಡ ಹಾಕೋಬೋದು, ಹಸಿಮೆಣ್ಸಿನಕಾಯಿ ಕೂಡ ಹಾಕೋಬೋದು. ಹಾಗೆ ಫ್ರೆಂಡ್ಸ್, ನಾನು ಸ್ವಲ್ಪ ಕರಿಬೇವನ್ನ ಮರ್ತೋಗ್ಬಿಟ್ಟೆ, ಕರಿಬೇವನ್ನ ಸಹ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಕರ್ಬೇವಿನ ಸೊಪ್ಪಿದ್ರೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ನೀವು ಒಗ್ಗರಣೆ ಮಾಡ್ಕೊಳ್ತೀರಲ್ಲ ಆವಾಗಲೇ ಹಾಕೊಂಡ್ಬಿಡಿ, ಚೆನ್ನಾಗಿರುತ್ತೆ. ಈಗ ಫ್ರೆಂಡ್ಸ್, ಇದು ಆಗ್ತಾ ಇದೆ ಟೊಮೊಟೊ ಬಾತ್, ನೀವು ನೋಡ್ತಾ ಇದ್ದೀರಾ. ಚಾಕ್ಲೇಟ್ ಬೇಕಾ ನಿಮಗೆ? ಚಾಕ್ಲೇಟ್ ಬೇಕಾ ಬಂಗಾರಿ? ಅಯ್ಯೋ, ಏನ್ ಬಂಗಾರಿ? ಚಾಕ್ಲೇಟ್ ಇಲ್ಲ ಕಣೋ, ಅಂಗಡಿಯಿಂದ ತರಬೇಕು. ಹಾಗೆ ಫ್ರೆಂಡ್ಸ್, ನಾನು ಇದಕ್ಕೆ ಟೊಮೊಟೊ ಬಾತ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಟೊಮೊಟೊ ಬಾತ್ ಪೌಡ್ರ್ ಇಲ್ಲ ಅನ್ನೋರು ನೀವು ಹೀಗೆ ಇದೇ ಥರ ಟೊಮೊಟೊನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಆದಷ್ಟು ಎಲ್ಲನೂ ಹಾಕಿಬಿಟ್ಟು ನೀವು ರೈಸ್ನ ಹಾಕಿ ಕುಕ್ ಮಾಡ್ಕೊಂಡು ಕೂಡ ಟೊಮೊಟೊ ಬಾತ್ ತುಂಬಾ ಚೆನ್ನಾಗಿರುತ್ತೆ. ಪೌಡ್ರ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಕೊಟ್ಟೆ ಇರು ಹಾಗೆ ಫ್ರೆಂಡ್ಸ್, ಇದು ಸ್ವಲ್ಪ ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಮಾಡ್ಕೊಳ್ಳಿ. ಈಗ ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇಲ್ಲ ನನ್ನ ಮಗ ಚಾಕ್ಲೇಟು ಅಂತ ಬಂದವನೇ, ಚಾಕ್ಲೇಟ್ ಕೊಡವ ಅಂತ. ಫ್ರೆಂಡ್ಸ್, ನೀವು ಎಷ್ಟು ಅಕ್ಕಿನ ಸೇರಿಸ್ಕೊಳ್ತೀರಾ ಅದ್ರ ಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರನ್ನ ತಗೊಳ್ತೀನಿ. ನನಗೆ ಅಂದಾಜು ಮೇಲೆ ಗೊತ್ತಿರುತ್ತಲ್ವಾ. ಏನು ಬಂಗಾರ? ಕೊಡ್ತೀನಿ, ಒಂದು 5 ನಿಮಿಷ. ಹಾಗೆ ಫ್ರೆಂಡ್ಸ್, ನಿಮಗೆ ಎಷ್ಟು ಬೇಕೋ ನೀರು, ಅಂದರೆ ನೀವು ಎಷ್ಟು ತೊಗೊಂಡಿರ್ತೀರೋ ಅದಕ್ಕೆ ಡಬಲ್ ವಾಟರ್ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಅಂತಂದರೆ ನಾನು 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು, ಅಂದರೆ ನನಗೆ ಡೈಲಿ ನಾನು ಮಾಡ್ತಾ ಇರ್ತೀನಲ್ವ, ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಹಾಗೆ ಹಾಕ್ಕೊಂಡಿದ್ದೀನಿ. ಈಗ ಫ್ರೆಂಡ್ಸ್, ನಾನು ಇದಕ್ಕೆ ಅಕ್ಕಿನ ತೊಳೆದು ಹಾಕೊಂಡ್ಬಿಡ್ತೀನಿ ರೈಸ್ನ. ಈಗ ಫ್ರೆಂಡ್ಸ್, ನಾನು ರೈಸ್ನ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ರೈಸ್ನ ಸೇರಿಸ್ಕೊಂಡು ಆಗಿದೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಚೆನ್ನಾಗಿ ಕುಕ್ ಮಾಡ್ಕೊಳ್ತೀನಿ. ನೀವು ಕುಕ್ಕರ್ನ ಯೂಸ್ ಮಾಡೋರಾದರೆ ನಿಮ್ಮ ಕುಕ್ಕರ್ ಎಷ್ಟು ಬೇಗ ರೈಸ್ ಆಗುತ್ತೆ. 1 ವಿಸಲಿಗೆ ಕೆಲವೊಂದು ಕುಕ್ ಆಗಿಬಿಡುತ್ತೆ ಕುಕ್ಕರಲ್ಲಿ, ಒಂದೊಂದು 2 ವಿಸಲ್ ತೊಗೊಳ್ತೇವೆ ಕುಕ್ಕರ್. ನಾನಿಲ್ಲಿ ಇದನ್ನು 1 ವಿಸಲ್ ಕೂಗಿಸ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಈಗ ನಾನು ರೈಸ್ನ ಉಪ್ಪನ್ನ ಹಾಕ್ಕೊಳ್ತೀನಿ. ಆವಾಗಲೇ ಉಪ್ಪನ್ನ ಹಾಕಿದ್ವಲ್ಲ, ಚೆನ್ನಾಗಿ ಟೊಮೊಟೊ ಫ್ರೈ ಆಗಲಿ ಅಂತೇಳಿ. ಸೊ ಹಾಗಾಗಿ ನೀವು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಆದಷ್ಟು ನೀವು ಕಲ್ಲುಪ್ಪನ್ನ ಯೂಸ್ ಮಾಡಿ. ಕಲ್ಲುಪ್ಪು ಒಂದು ಒಳ್ಳೆ ರುಚಿ ಕೊಡುತ್ತೆ.
ಸೊ ಹಾಗಾಗಿ ಕಲ್ಲುಪ್ಪನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ನೀವು ಕಲ್ಲುಪ್ಪು ಯೂಸ್ ಮಾಡಲ್ಲ, ಸಣ್ಣ ಉಪ್ಪು ಏನಾದ್ರು ತೊಂದರೆ ಇಲ್ಲ, ನೀವು ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಒಂದು ಒಳ್ಳೆ ರುಚಿ ಬರಬೇಕಂದ್ರೆ ನೀವು ಕಲ್ಲುಪ್ಪನ್ನ ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಫ್ರೆಂಡ್ಸ್ ಇದನ್ನು ಕುಕ್ ಮಾಡ್ಕೊಂಬಿಟ್ರೆ ರುಚಿಕರವಾದಂಥ ಟೊಮೊಟೊ ಬಾತ್ ರೆಸಿಪಿ ಕೂಡ ರೆಡಿ ಆಗುತ್ತೆ. ಮನೆಯಲ್ಲಿ ಬಿಸಿ ಬಿಸಿಯಾದಂಥ ಟೊಮೊಟೊ ರೈಸ್ ಬಾತ್ನ ಆನಿಯನ್ ಜೊತೆಗೆ ಏರಳೆಕಾಯಿ ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್. ತುಂಬ ಕ್ವಿಕ್ಕಾಗಿಯೂ ಸಹ ಮಾಡ್ಕೋಬೋದು, ರುಚಿಯಾಗೂ ಸಹ ಇರುತ್ತೆ. ಈಗ ನಾನು ನನ್ನ ಮಗನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಹಾಗೆ ಅಂಗನವಾಡಿಗೂ ಕೂಡ ಹೋಗೋದಿದೆ. ಸೊ ಹಾಗಾಗಿ ನಾವು ಸಹ ಬೇಗ ಹೊರಡ್ತೇವೆ, ಟೈಮ್ ಕೂಡ ಆಯಿತು. ಬ್ರೇಕ್ಫಾಸ್ಟ್ನ ಮೊದಲಿಗೆ ಮುಗಿಸ್ಕೊತೇವೆ. ಟೈಮ್ ಕೂಡ ಇವಾಗ 2:05 ಆಗಿದೆ. ಈಗ ನಾವು ಅಂಗನವಾಡಿಯಿಂದ ಕೂಡ ಬಂದ್ವಿ. ನಮ್ಮ ಮಗನೇ ಅಂಗನವಾಡಿಲಿ ಏನೇನು ಹೇಳ್ಕೊಟ್ರು, ನೀನು ಏನೇನು ಕಲಿತೆ, ಏನೇನು ಹೇಳ್ಕೊಟ್ರು ಅಂದರೆ ಒಂದು ಚಾಕ್ಲೇಟ್ ತೋರಿಸ್ತಾನೆ. ಹಾಗೆ ಫ್ರೆಂಡ್ಸ್ ಬರ್ತಾ ಅಂದಿವೆ ಇವತ್ತು ಮ್ಯಾಗಿ ತಿನ್ಬೇಕನ್ನಿಸ್ತು. ಸೊ ಅದಕ್ಕೆ ನಾನು ಬರ್ತಾ ಅಂದ್ವಿ, ಅವ್ನು ಚಾಕ್ಲೇಟ್ ಕೇಳ್ದ ನನ್ನ ಮಗ. ಸೊ ಹಾಗಾಗಿ ನಾನು ಮ್ಯಾಗಿ ಪ್ಯಾಕ್ ತೊಗೊಂಡು ಬಂದೆ. ಸೊ ಇವತ್ತು ಊಟಕ್ಕೆ ಅಂತೇಳಿ ಹಾಗೆ ಫ್ರೆಂಡ್ಸ್ ಬೆಳಗ್ಗೆ ಟೊಮೆಟೊ ಬಾತ್ ಮಾಡಿದ್ನಲ್ವ, ನಂಗೆ ಒಂದು ಟೈಮ್ ತಿನ್ನೋಂಗಾಯ್ತು, 2ನೇ ಟೈಮ್ ತಿನ್ಬೇಕಂತ ಅನ್ಸೋದೇ ಇಲ್ಲ. ಅದು ಮಾಡಬೇಕು ಬಿಡು ಮಗನೇ. ಅದಕ್ಕೆ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ತಂದಿದ್ದೀನಿ. ಇದು 10 ರೂಪಾಯಿ ಪ್ಯಾಕ್ ವಿಕ್ಕಿ ಇನ್ಸ್ಟಂಟ್ ನೂಡಲ್ಸ್. ಸೊ ಇದನ್ನು ಮಾಡ್ಕೊಳ್ತೀನಿ, ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಕಾಯ ವಾಯ್ಸು ಹೆಂಗ್ ಮನೆ ಏನ್ ಮಗನ ಅಯ್ಯಪ್ಪ ಹಾಗೆ ಫ್ರೆಂಡ್ಸ್ ಇಲ್ಲ ಮ್ಯಾಗಿನೂ ಸಹ ಮಾಡ್ಕೊಂಡಿದ್ದೆ. ನಾನು ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ತೀನಿ. ಇದೊಂದು 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಮ್ಯಾಗಿ. ನಾನು ಏನೇನು ಬಟಾಣಿ ಕಾಳೆ ಆಗಲಿ, ಬೀನ್ಸ್ ಆಗಲಿ, ವೆಜಿಟೇಬಲ್ಸ್ ನಾನು ಏನು ಆ್ಯಡ್ ಮಾಡಲ್ಲ. ಮೊದಲಿಗೆ ನಾನು ನೀರನ್ನ ಇಟ್ಕೊಳ್ತೀನಿ. ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ವಾಟರ್ನ ತಣ್ಣೀರನ್ನ ಹಾಕಿ ಒಲೆ ಮೇಲಿಟ್ಟು ಅದು ಬಿಸಿ ಆದಮೇಲೆ ಮ್ಯಾಗಿನ ಹಾಕಿ ನಂತರದಲ್ಲಿ ಅದರಲ್ಲಿರುವಂಥ ಮ್ಯಾಗಿ ಮಸಾಲಾನ ಹಾಕಿ ಈ ಥರ ನಾನು ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ನಿಮಗೆಲ್ರಿಗೂ ಮತ್ತೊಮ್ಮೆ ಗುಡ್ ಈವ್ನಿಂಗ್ನ ಹೇಳ್ತಾ ಫ್ರೆಂಡ್ಸ್ ಇವಾಗ ಟೈಮು 6:30 ಆಗಿದೆ. ಸೊ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಂಗನವಾಡಿಯಿಂದ ಬಂದಮೇಲೆ ರೆಸ್ಟ್ ಮಾಡಾದಮೇಲೆ ಇನ್ನು ಆ್ಯಸ್ ಯೂಶುವಲಾಗಿ ಕಿಚನ್ನು ಕೆಲಸ ಇದ್ದೇ ಇರುತ್ತಲ್ವ, ತೊಳೆಯೋದು ಮತ್ತು ಕುಕ್ಕಿಂಗ್ ಮಾಡೋದೆಲ್ಲ ಇರುತ್ತೆ. ಸೊ ಹಾಗಾಗಿ ಕೆಲಸನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಹಾಗೆ ತರಕಾರಿ ತರಲಿಕ್ಕಿದೆ ಮನೇಲಿ. ನೋಡ್ತಾ ಇರ್ಬೋದು ನೋಡಿ, ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ತರಕಾರಿ ಕೂಡ ತರೋದಿದೆ. ನನ್ನ ಹಸ್ಬೆಂಡಿಗೆ ಮಧ್ಯಾಹ್ನ ಊಟಕ್ಕೆ ಬಂದಿದ್ದರು, ಅವಾಗಲೇ ಇನ್ಫಾರ್ಮ್ ಮಾಡಿದ್ದೆ. ಇನ್ನು ನನ್ನ ಮಗ ನೋಡಿ ಫ್ರೆಂಡ್ಸ್, ಕಿಚನ್ ಕೆಲಸ ಯಾವಾಗಲೂ ಹೆಣ್ಮಕ್ಳಿಗೆ ಇದ್ದಿತ್ತೆ ಅಂತಲೇ ಹೇಳ್ಬೋದು. ಇನ್ನು ನನ್ನ ಮಗ ಫ್ರೆಂಡ್ಸ್ ಟೈಮ್ ಕೂಡ ನೋಡ್ಬೋದು ನೀವು. ಇನ್ನು ಈವ್ನಿಂಗ್ 6:30 ಆಗಿದೆ. ಹಾಗೆ ನನ್ನ ಮಗ ಕೂಡ ಮಲಗಿದ್ದಾನೆ, ಎಬ್ಬರಿಸ್ಕೋಬೇಕು ನೋಡಿ, ಮಲಗಿಬಿಟ್ಟಿದ್ದಾನೆ. ಬೆಳಗ್ಗೆ ಬೇಗ ಎದ್ದೀನಿ. ನಾನು ಇತ್ತೀಚೆಗೆ ಅಂಗನವಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ಬೆಳಗ್ಗೆ ಯಾಕೋ ಬೇಗ ಎದ್ದೇಳ್ತಾ ಇದ್ದಾನೆ. ನಾನೊಂದು 2 ದಿನ 9 ಗಂಟೆಗೆ ಎಬ್ಬರಿಸ್ಕೊಂಡೆ. ಬಟ್ ಅವನು ಇವಾಗ ಅವನೇ ಬೇಗ ಎದ್ದೇಳ್ತಾ ಇದ್ದಾನೆ. ಇನ್ನು ರಂಗೋಲಿ ನೋಡೋದಾದರೆ ನಮ್ಮ ಮನೆ ಮುಂದೆ ರಂಗೋಲಿ ಯಾವಾಗಲೂ ಇರಲ್ಲ. ಇದೇ ರಾಗ ಇದೆ ಹಾಡು. ನನ್ನ ಮಗ ಎಲ್ಲ ಹಾಳು ಮಾಡಿಬಿಟ್ಟಿರ್ತಾನೆ. ಹಾಗೆ ಫ್ರೆಂಡ್ಸ್ ಎಲ್ಲರದ್ದು ಕಾಫಿ ಆಯಿತಾ? ಎಲ್ಲರದ್ದು ಕಾಫಿ ಆಗೇ ಇರುತ್ತೆ. ಈವ್ನಿಂಗ್ ಟೈಮ್ ಅಲ್ವಾ, ಕಾಫಿ ಕುಡಿಯೋರ್ದೆಲ್ಲ ಕಾಫಿ ಆಗಿರುತ್ತೆ ಸ್ನ್ಯಾಕ್ಸ್ ಜೊತೆಗೆ ಅಂತ ಹೇಳ್ತಾ. ಸೊ ಹಾಗೆ ಫ್ರೆಂಡ್ಸ್ ನಾನು ಕೂಡ ಕಾಫಿನ ಕುಡಿತಾ ಇಲ್ಲ ಕೆಲವು ದಿವಸಗಳಿಂದ. ಅದು ಯಾಕೆ ಏನಂತೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಇವಾಗ ಟೈಮು 6:30 ಆಗಿದೆ. ಇನ್ನು ಸೊಳ್ಳೆ ಬರೋ ಟೈಮ್ ಇವಾಗ. ನಮ್ಮ ಮನೆ ಸುತ್ತಮುತ್ತ ನೀವು ನೋಡ್ಬೋದು ಫ್ರೆಂಡ್ಸ್. ನೋಡಿ, ನಮ್ಮ ಮನೆ ಸುತ್ತಮುತ್ತ ಫುಲ್ಲು ಗ್ರೀನರಿ, ಸೊಳ್ಳೆ ಬರೋ ಟೈಮು. ಹಾಗೆ ಫ್ರೆಂಡ್ಸ್ ಇಲ್ಲಿ ನಾವಿರುವಂಥ ಏರಿಯಾದಲ್ಲಿ ತುಂಬ ಜನ ವಾಕ್ ಮಾಡ್ತಾಯಿರ್ತಾರೆ. ಈವ್ನಿಂಗ್ ಟೈಮು, ನೈಟ್ ಮತ್ತು ಮಾರ್ನಿಂಗೆಲ್ಲ ಸಿಕ್ಕಾಪಟ್ಟೆ ವಾಕ್ ಮಾಡ್ತಾಯಿರ್ತಾರೆ. ನಾನೇ ದೊಡ್ಡ ಸೋಂಬೇರಿ, ನಾನು ಎಲ್ಲಿಗೂ ಹೋಗಲ್ಲ. ಒಂದೊಂದು ದಿನ ನನ್ನ ಮಗ ಏನಾದರೂ ಎದ್ದಿದ್ದಾಗ ನಾನು ಕೂಡ ವಾಕ್ ಮಾಡ್ತೀನಿ. ಬಟ್ ನೋಡಿ ಫ್ರೆಂಡ್ಸ್, ಸೊಳ್ಳೆ ಬರೋ ಟೈಮಲ್ಲ, ಡೋರ್ನ ಕ್ಲೋಸ್ ಮಾಡಿಬಿಡೋಣ.
ನೀಟಾಗಿರಲಿ. ಹೊತ್ತು ಮುಳುಗೋ ಟೈಮಲ್ಲಿ ಪೂರ್ತಿಯಾಗಿ ಬಾಗಿಲು ಹಾಕ್ಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಬಾಗಿಲು ಲೈಟಾಗಿ ತೆಳ್ಳಿದ್ದೀನಿ. ಗುಂಡಣ್ಣ ಆ ಕಡೆ ಸರ್ಕ ಬೀಳ್ತೀಯಾ, ಆ ಕಡೆ ಸರ್ಕ ಮಗನೇ ಬೀಳ್ತೀಯಾ. ಎದ್ದಳು ಟೈಮಲ್ಲಿ ನೀಟಾಗಿ ಮಕ್ಕ ಅಡ್ಡಾಡ ಮಕ್ಕಬಾರ್ದು. ಹಾಗೆ ಫ್ರೆಂಡ್ಸ್, ಇದು ಅಡ್ಡಾಡ ಮಲ್ಕೊತಾರಲ್ವ ಅವಾಗ ಹಾರ್ಟ್ ಮೇಲೆ ಪ್ರೆಸರ್ ಬೀಳುತ್ತಂತೆ. ಪ್ಲಸ್ ಇನ್ನು ಬೆಳಗ್ಗೆ ಟೈಮು ಸುಸ್ತು, ಕೈಕಾಲೆಲ್ಲ ಸುಸ್ತು ಅಂತ ಹೇಳ್ತಾರಲ್ಲ, ಅದೆಲ್ಲ ಮತ್ತು ಹಾರ್ಟಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗದೆ ಇದ್ದಾಗ ಸುಸ್ತು ಈ ಥರ, ಹಂಗಾಗಿ ಅಡ್ಡ ಮಲ್ಕೋಬಾರ್ದು ಅಂತ ಹೇಳ್ತಾರೆ. ನನ್ನ ಮಗಳಿಗೆ ನಾನು ಯಾವಾಗಲೂ ಹಂಗೆ ಮಲಗಿಸ್ತೀನಿ. ನಮ್ಮ ಮನೇಲಿ 3 ಜನ ಇದೇ ಥರ ಮಾಡೋದು. 1 ನನ್ನ ತಮ್ಮ, 2 ನನ್ನ ಮಗ, 3 ನನ್ನ ಹಸ್ಬೆಂಡು. ಅವ್ರಿಗೆ ಹೇಳಿನೇ ನನಗೆ ಸಾಕಾಗ್ಬಿಡುತ್ತೆ. ಅಡ್ಡಾಡ ಮಲಗೋಕ್ಕೆ ಹೋಗ್ಬಾರ್ದಂತೆ ಫ್ರೆಂಡ್ಸ್, ಭಾರಿ ಡೇಂಜರು. ಸೊ ಇವಾಗ ಕುಕ್ಕಿಂಗ್ ಕೆಲಸನೂ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಸ್ವಲ್ಪ ತರಕಾರಿ ತರಲಿಕ್ಕಿದೆ ಫ್ರೆಂಡ್ಸ್. ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿದೆ ನೋಡಿ, ಬಾಸ್ಕೆಟ್ ಎಲ್ಲ ಖಾಲಿ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಕೆಲಸನ ಮುಗಿಸ್ಕೊಂಬಿಟ್ರೆ ನನ್ನ ಹಸ್ಬೆಂಡ್ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ. ಆವಾಗ ನನಗೇನು ತರಕಾರಿ ಬೇಕೋ ತೊಗೋಬೋದು. ಇವತ್ತು ಕುಕ್ಕಿಂಗ್ ಏನು ಮಾಡೋಣ ಅಂತ ಥಿಂಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಚಪಾತಿ ಮಾಡಿ ಪಲ್ಯ ಮಾಡೋಣ, ಏನು ಮಾಡೋಣ ಅಂತ ಅನ್ನಿಸ್ತಾ ಇದೆ. ನೋಡೋಣ ಫ್ರೆಂಡ್ಸ್, ಇನ್ನೂ ನಾನು ಡಿಸೈಡ್ ಮಾಡೋದು ಲೇಟ್. ನಾನು ಕುಕ್ಕಿಂಗ್ ಕೆಲಸ ಮಾಡ್ಕೊಳ್ಳೋದು ಕೂಡ ಲೇಟ್ ಅಲ್ಲ. ಸೊ ಹಾಗಾಗಿ ನೋಡೋಣ ಅಂತೇಳಿ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಕುಕ್ಕಿಂಗು ಕಿಚನ್ ಏನಿದೆಯಲ್ಲ, ಅದು ಯಾವಾಗಲೂ ಸ್ವಲ್ಪ ನಾವೇನಾದರೂ ಸ್ವಲ್ಪ ಊಟನ ಇಟ್ಕೊಂಡು ತಿನ್ಕೊಳ್ಳೋದೇ ಆಗಲಿ, ಏನೇ ಒಂದು ಲೈಟಾಗಿ ಎಷ್ಟೇ ನಾವು ನೀಟಾಗಿಟ್ರೂ ಕೂಡ ಕಿಚನ್ ಅನ್ನೋದು ಮೆಸ್ಸಿ ಆಗ್ತಾನೆ ಇರುತ್ತೆ. ನಾವು ಯಾವಾಗಲೂ ನೀಟ್ ಮಾಡ್ಕೊಳ್ತಾರೆ ಇರಬೇಕು. ಅದರಲ್ಲೂ ಸಿಂಕಲ್ಲಿ ಒಂದು ಪಾತ್ರೆ ಕಂಡ್ರೂ ಕೂಡ ಸಿಂಕು ನೀಟಾಗಿ ಕಾಣೋಲ್ಲ. ಹಾಗಾಗಿ ಸಿಂಕಲ್ಲಿರೋ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಬಿಟ್ಟು ಸಿಂಕ್ನ ಕ್ಲೀನ್ ಮಾಡಿಬಿಟ್ರೆ ಮಾತ್ರ ನಮಗೆ ಕಿಚನ್ನು ನೀಟಾಗಿಟ್ಟಿದ್ದೀವಿ ಅಂತ ಅಂತ ನಮಗೆ ಅನಿಸುತ್ತೆ. ಸೊ ಹಾಗಾಗಿ ಇನ್ನು ಪಾತ್ರೆಗಳೆಲ್ಲ ನೀಟಾಗಿ ತೊಳೆದಿಟ್ಬಿಡೋಣ ಅಂಥೇಳಿ ನಾನು ಪಾತ್ರೆನ ಕ್ಲೀನ್ ಮಾಡಿ ನಂತರದಲ್ಲಿ ಅಡುಗೆನೂ ಸಹ ಮಾಡ್ಕೊಂಬಿಡೋಣ ಅಂಥೇಳಿ ಪಾತ್ರೆಯೆಲ್ಲ ವಾಶ್ ಮಾಡಿ ಇಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸು ಕಿಚನ್ ಕೂಡ ನೀಟಾಯಿತು. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ನಿಮಗೆಲ್ರಿಗೂ ಬಾಯ್, ಟೇಕ್ ಕೇರ್.